ದೇವರಾಜ್ ಅವರೇ, ನಾನು ಇಂಟರಪ್ಟ್ ಮಾಡ್ತೀನಿ ಒಂದು ವಿಚಾರ. ಏನು ಗೊತ್ತಾ, ನಾನು ಅದಕ್ಕೆ ಅವಕಾಶ ಕೊಡ್ತೀನಿ. ಒಂದು ವಿಚಾರ, ಕುಮಾರಸ್ವಾಮಿ ಅವರು 3 ದಿನದಿಂದ ಒಂದು ಟ್ವೀಟ್ ಮಾಡಿದ್ರು. ಸೊ ಆ ಟ್ವೀಟ್ ನೋಡ್ತಾ ಇದ್ರೆ JDS-ಗೆ ಈ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ತಗೊಳಕ್ ಆಗಿಲ್ವಾ ಅಂತ ಒಂದು ಡೌಟ್. ಯಾಕಂದ್ರೆ ಅವ್ರು ಹೇಳಿದ ಚುನಾವಣೆಯಲ್ಲಿ ಎಸಗಿದ ಪಾಪವನ್ನ ಸುಳ್ಳಿಂದ ಮುಚ್ಚಿಕೊಳ್ಳುವ ಗೂಬೆಲ್ ರಾಜಕಾರಣ ಅನ್ನೋ ಒಂದು ಪದವನ್ನು ಬಳಸಿದ್ರು. ಅಂದ್ರೆ ಚುನಾವಣೆಯಲ್ಲಿ ಎಸಗಿದ ಪಾಪ ಯಾರು ಎಸಗಿದ್ರು? ಅದು ಕಾಂಗ್ರೆಸ್ ಎಸಗಿದ್ರ ಅಥವಾ ಬಿಜೆಪಿ ಎಸಗಿದ್ರ? ನಿಮ್ಮ ಪಾರ್ಟಿಗೆ ಕಾಣಿಸ್ತಾ ಇದೆ. ಅಲ್ಲ, ಈಗ ನಿಮಗೆ ಇದನ್ನು ಸ್ಪಷ್ಟಪಡಿಸ್ತೀನಿ. ಶ್ರೀಯುತ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ನಾಯಕರು ಇವತ್ತಿನ ದಿವಸ ಗೊಂದಲದ ವಾತಾವರಣವನ್ನ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದನ್ನ ಇವಾಗ ಸ್ಪಷ್ಟವಾಗಿ ಹೇಳ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ವಿಷಯದಲ್ಲಿ ಮತಗಳ ಅನ್ನತಕ್ಕಂಥ ವಿಷಯದಲ್ಲಿ ಸ್ಪಷ್ಟವಾದ ಒಂದೇ ಒಂದು ಅಭಿಪ್ರಾಯ ಅವ್ರಿಗೆ ಇಲ್ಲ. ಅವರಿಗೆ ದ್ವಂದ್ವ ಇದೆ. ಹೇಗಿದೆ ಅಂತಂದ್ರೆ ನಾವು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈಗ ಇವರೇನೋ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಮಹದೇವಪುರ. ಆಯ್ಕೆ ಮಾಡ್ಕೊಳ್ಳಿ, ನೀವು ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ, ನೀವು ಆಯ್ಕೆ ಮಾಡ್ಕೊಂಡ್ರೆ ನಾವೇನು ತಪ್ಪಲ್ಲ. ನೀವು ವಿರೋಧ ಪಕ್ಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತೀರಿ, ನೀವು ಕೇಳ್ತಕ್ಕಂಥ ಎಲ್ಲ ಹಕ್ಕು ಇದೆ, ನೀವು ಕೇಳಿ. ಆದರೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಮಹದೇವಪುರದಲ್ಲಿ ಏನಾಗಿದೆ, 4+4, 4ರಲ್ಲಿ ಇವರು ಬಹುಮತ ಇದ್ದಾರೆ, 4ರಲ್ಲಿ ಅವ್ರು ಬಹುಮತ ಇದ್ದಾರೆ. ಮಹದೇವಪುರದಲ್ಲಿ ಬಿಜೆಪಿ ಇವತ್ತಿನ ದಿವಸ ಲೀಡ್ ತಗೊಂಡಿದೆ, ಒಪ್ಪುವಂಥದ್ದು. ಅದೇ ರೀತಿ ನೀವು ಸರ್ವಜ್ಞ ನಗರದಲ್ಲಿ ಇಂದಿನ ಚುನಾವಣೆಯಲ್ಲಿ ನೀವು ತಗೊಂಡಂಥ ಲೀಡ್ ಎಷ್ಟು? 39,000. ಈ ಚುನಾವಣೆಯಲ್ಲಿ ನೀವು ತಗೊಂಡಿರ್ತಕ್ಕಂಥ ಲೀಡ್ ಎಷ್ಟು? 75,000. ಸೊ ನೀವು ಲೀಡ್ ಬಂದಂಥ ಜಾಗದಲ್ಲಿ ಏನೂ ಅಕ್ರಮಗಳು ನಡೆದಿದ್ದಿಲ್ಲ. ಆದ್ರೆ ಬಿಜೆಪಿ ಲೀಡ್ ತಗೊಂಡ್ರೆ ಅಥವಾ ವಿರೋಧ ಪಕ್ಷ ಲೀಡ್ ತಗೊಂಡ್ರೆ ಅಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ದನ್ನು ಹೇಳ್ತಿದಾರಲ್ಲ. ಈ ಒಂದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿನೇ ಇವತ್ತೊಂದು ದಿವಸ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅವರು ಹೇಳ್ತಿರೋದು ಅದನ್ನ ತನಿಖೆ ಮಾಡಿ ಅಂತ, ಮಾಡಿ ಅನ್ನೋದು ಕಾಂಗ್ರೆಸ್ನವರ ವಾದ. ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬಿಡ್ತೀನಿ. ಏನ್ ಪ್ರಶ್ನೆ ಅಂತಂದ್ರೆ, ಈಗ ನಾನು ಒಂದೇ ಒಂದು ಪ್ರಶ್ನೆ, ಈಗೇನಾಗಿದೆ ಒಂದು ವಿಷಯವನ್ನು ನಾನು ತಗೋಬೇಡ. ಈಗ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಎತ್ತಿರ್ತಕ್ಕಂಥ ಹಲವಾರು ವಿಷಯಗಳಲ್ಲಿ ಒಂದು ವಿಷಯಕ್ಕೆ ನಾನು ಕೊಡ್ತೀನಿ. ಹಲವಾರು ಮತದಾರರಿಗೆ ವಿಳಾಸವೇ ಇಲ್ಲ, ಬರೀ 0 ಬಂದಿದೆ ಅಂತ ಹೇಳಿ. ನಮ್ಮ ಹತ್ರ ಇವತ್ತಿನ ದಿವಸ ಎಲ್ಲ ದಾಖಲೆಗಳು ತೊಗೊಂಬಂದಿದೆ, ಇಲ್ಲಿ ಇಡ್ತಾ ಇದ್ದೀನಿ ನಿಮಗೆ. ಆ ದಾಖಲೆಗಳ ಪ್ರಕಾರ ಏನಾಗಿದೆ, ವರ್ಣಾ ಕ್ಷೇತ್ರದಲ್ಲಿ 40 ಬೂತ್ಗಳಲ್ಲಿ ನಾವು ಸಮೀಕ್ಷೆ ಮಾಡಿಸಿದ್ವಿ, ಅಂದ್ರೆ ವೆರಿಫೈ ಮಾಡಿಸಿದ್ವಿ, ಸಮೀಕ್ಷೆ ಅಲ್ಲ, ವೆರಿಫೈ ಮಾಡಿಸಿದ್ವಿ. 40 ಬೂತ್ಗಳನ್ನು ನಾವು ವೆರಿಫೈ ಮಾಡಿದ್ದಕ್ಕೆ 27 ಬೂತಲ್ಲಿ 0 ಬಂದಿರತಕ್ಕಂಥ ಮತದಾರರಿದ್ದಾರೆ. ಕನಕಪುರದಲ್ಲಿ 43 ಬೂತ್ಗಳಲ್ಲಿ ಇವತ್ತಿನ 0 ಬಂದಿರತಕ್ಕಂಥದ್ದು. ಚಿಕ್ಕಪೇಟೆಯಲ್ಲಿ ಬಂದಿದೆ. ಸೊ ಶಿವಾಜಿ ರಾಹುಲ್ ಗಾಂಧಿ ಹೇಳಿದ ಮೇಲೆ ಈಗ ಹೇಳ್ತೀರಿ ನೀವು, ಮೊದಲೇ ಹೇಳಿಲ್ಲ. ರಾಹುಲ್ ಗಾಂಧಿ ಮೊದಲೆತ್ತಿದ್ರು. ನಾನು ಹೇಳ್ತೀನಿ ಕರ್ನಾಟಕ ಅಲ್ಲ, ಸುಮಾರು 80 ಕ್ಷೇತ್ರ ಆಗಿದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿದೆ. ಸೊ ಮಹಾರಾಷ್ಟ್ರದಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟರು. ನೀವು ಇಷ್ಟು ದಿನ ಯಾಕೆ ಸುಮ್ಮನೆ ಈಗ ಬರೋಣ? ಈಗ ಈಗ ಸತೀಶ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಈ ಪ್ರಶ್ನೆಯನ್ನು ನೀವು ನಮಗೆ ಕೇಳ್ತಿದ್ರಲ್ವಾ, ಈಗ ಇದೇ ಪಕ್ಷದ ಒಬ್ಬ ಶಾಸಕರು ಸಾವಿರಾರು ಏನು ವೋಟರ್ ಐಡಿಗಳನ್ನ ನಕಲಿ ಮಾಡ್ಕೊಂಡು ಕುಳಿತುಕೊಂಡಿದ್ರಲ್ಲ, ಅವತ್ತು ಯಾಕೆ ರಾಹುಲ್ ಗಾಂಧಿ ಈ ವಿಷಯ ಮಾತಾಡಲಿಲ್ಲ? ಅವ್ರು ನಿಮ್ಮ ಪಾರ್ಟಿಯಲ್ಲಿ ಇದ್ದಾರೆ ಅಲ್ಲ, ಈಗ ನಿಮ್ಮ ಪಾರ್ಟಿಯಲ್ಲಿ ಇಲ್ಲ, ಬಿಜೆಪಿ ಈಗ ನೋಡಿ, ಇವಾಗ ನಕಲಿ ಕಾರ್ಡ್ ಅನ್ನ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಶಾಸಕರು ಅವತ್ತು ಇದೇ ರಾಹುಲ್ ಗಾಂಧಿ ಅವರು ಯಾಕೆ ಮಾತನಾಡಲಿಲ್ಲ? ಇವತ್ತು ಒಂದು ಸತ್ಯವನ್ನ ಶ್ರೀಯುತ ಹೂಗಾರ್ ಅವರಿಂದ ಹಿಡಿದು ಎಲ್ಲರಿಗೂ ಒಂದು ಗಮನಕ್ಕೆ, ರಾಜ್ಯದ ಗಮನಕ್ಕೆ ನಿಮ್ಮ ವಾಹಿನಿ ಮುಖಾಂತರ ತರ್ತೀನಿ. ನಗರದ ಮಟ್ಟದಲ್ಲಿ ಎಲ್ಲೆಲ್ಲಿರ್ತದೆ, ಜಿಲ್ಲಾ ಕೇಂದ್ರ ಇರ್ಬೋದು, ತಾಲೂಕು ಕೇಂದ್ರ ಇರ್ಬೋದು, ಬೆಂಗಳೂರು ನಗರ ಇರ್ಬೋದು, ಎಲ್ಲರೂ ತಗೊಳ್ಳಿ. ನಾನು ಇವತ್ತು ಆನೆಸ್ಟ್ ಆಗಿ ಹೇಳ್ತಿದ್ದೀನಿ, ಪ್ರತಿಯೊಬ್ಬ ಯಾರ್ಯಾರು MLAಗಳಿದ್ದಾರೋ ಅವ್ರವ್ರ ಶಕ್ತಾನುಸಾರ ಅವತ್ತಿನ ದಿವಸ ಫಾರಂ 6 ಅನ್ನ ಸೇರಿಸುವಂಥದ್ದು ಸತ್ಯ. ಇದನ್ನು ಓಹೋ ಅಂತ ಹೇಳ್ಬಿಡ್ಲಿ. ಆ ರೀತಿ ಇಲ್ಲ ಅನ್ನೋಗಿದ್ರೆ ಇವತ್ತು ಚುನಾವಣೆ ಆಯ್ತು ಅಂತಂದ್ರೆ ಬನಶಂಕರಿನಲ್ಲಿ ಯಾಕೆ ಅನಂತಪುರಕ್ಕೆ ಬಸ್ಗಳು ಹೋಗುತ್ತಾಗಾರೆ? ಅಂದ್ರೆ ಎಲ್ಲರೂ ಅಂತಿದಾರ ಅಂತ ಕಂಪ್ಲೀಟ್ ಈಗ RR ನಗರದಲ್ಲಿ ಆಗಿನ ಶಾಸಕ ಕಾಂಗ್ರೆಸ್ ಅಲ್ಲಿ ಇದ್ದವರು ನಕಲಿ ಮತದಾರರ ಚೀಟಿಗಳನ್ನ ಮಾಡಿದ್ರು ಅಂತ ನೀವು ಅನ್ನೋದಾದ್ರೆ ಅವ್ರು ನೀವು ಶಿಕ್ಷೆ ಕೊಡಿಸ್ಬೇಕಾ? ನೀವು ತಗೊಂಡು ಮಂತ್ರಿ ಮಾಡ್ಬೇಕಾ? ನೀವು ಉದ್ದೇಶ ಏನು? ಶಾಸಕರಿಗೆ ಶಿಕ್ಷೆ ಕೊಡಿ ಅಂತಂದ್ರೆ ಅಪರಾಧಿನ ನಾನ್ ತೀರ್ಮಾನ ಮಾಡಲ್ಲ. ಆದ್ರೆ ಬಿಜೆಪಿ JDS ದ್ವಂದ್ವ ಏನಂದ್ರೆ,
ಯಾರು ನೀವು ಆರೋಪ ಮಾಡಿದ್ರಿ ಇಲ್ಲ, ಈಗ ಅವ್ರನ್ನ ಒಳಗೆ ಅಂದ್ರೆ ತಗೊಂಡು ಈ ಮಂತ್ರಿ ದಾಖಲೆಗಳನ್ನ ಮಾಡ್ಬಿಟ್ರಿ ನೀವು. divert ಮಾಡ್ಕೊಂಡು ನಿಮ್ಮಲ್ಲಿ ಅಲ್ಲ, ಮಾಡಿದ್ರೆ ಬೇರೆ ಕಡೆ ನೀವು- ಮಾಡ್ತೀನಿ. see, ಇದು ನಿಮ್ಮ ವ್ಯವಸ್ಥೆ. ಅಲ್ಲ, ನಿಮ್ಮ ವ್ಯವಸ್ಥೆ ಬೇಡ, ನೋಡಿ, ಬಿಡಿ, ತಾಳಿ ಒಂದು ಈಗ ದಾಖಲೆ. ಅಲ್ಲ, ಏನ್ ನಾವು ಗೊತ್ತಾ? ಮಾಡ- ಒಂದು ಅರ್ಥ ಆಗಿದೆ, ಬ್ರೇಕ್ ಹೋಗ್ಬೇಡ, ಬ್ರೇಕಲ್ಲಿ ಮಾತಾಡೋಣ. ಅದಕ್ಕೆ ಮುಂಚೆ ಏನ್ ಗೊತ್ತಾ, ನೀವು ಮಾತಾಡೋದು ನೋಡ್ತಾ ಇದ್ರೆ ಸೊ ಅವ್ರ ಮೇಲೆ ಇವ್ರ ಮೇಲೆ ಅವ್ರು, ಅಂದ್ರೆ ನಿಮ್ ಪಾರ್ಟಿಯಲ್ಲೂ ಕಳ್ರಿದ್ದಾರೆ, ನಮ್ ಪಾರ್ಟಿಯಲ್ಲೂ ಕಳ್ರಿದ್ದಾರೆ, ಎಲ್ಲರೂ ಕಳ್ತನ ಮಾಡಿದಾರೆ ಅನ್ನೋ ತರ ಮಾತಾಡ್ತಿದ್ದೀರಾ? ವೀಕ್ಷಕರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಖಂಡಿತವಾಗಿಯೂ ಕೂಡ ರಿಯಾಕ್ಷನ್ ತಗೊಳ್ತೀನಿ.